ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಿ ರಾಜೀನಾಮೆಗಾಗಿ, ಆದ್ರೆ ನಾವು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ರಾಜ್ಯಪಾಲರ ಬಗ್ಗೆ ಅಗೌರವ ಮಾತಾಡಿರಿ. ಈಗ ಹೇಳ್ತೀರಿ ಕೋರ್ಟ್ ಬಗ್ಗೆ. ಒಂದ್ ಕಡೆ ಉಚ್ಚ ನ್ಯಾಯಾಲಯ ನಿಮ್ಮ ವಿರುದ್ಧವಾಗಿ ಇದು ತನಿಖೆಗೆ ಸೂಕ್ತ, ಮುಖ್ಯಮಂತ್ರಿ ಕುಟುಂಬ ಸದಸ್ಯರು ಫಲಾನುಭವಿಗಳು ಅಂತ ಹೇಳಿದರೆ ನಾವು ಹೇಳ್ತೀವಿ ಒಂದು ನಿಮಿಷದ ಕುರ್ಚಿಯಲ್ಲಿ ಕೂರಕ್ಕೆ ನಿಮ್ಗೆ ನೈತಿಕತೆ ಇಲ್ಲ. ನೈತಿಕತೆ ಪ್ರಶ್ನೆ ಬಂದಾಗ ಏನ್ ಮಾತಾಡ್ತೀವಿ? ಕಾಂಗ್ರೆಸ್ ವರಿಷ್ಠರು ಮೊದಲು ರಾಜೀನಾಮೆ ಪಡಿಸಿ ಅಂತ ಹೇಳಿ ಒತ್ತಾಯ ಮಾಡಿ. ಮೋದಿ ಅವರೇ, ನಿಮ್ಮ ಬಿಜೆಪಿಯಲ್ಲಿ ಯಾರಾದ್ರೂ ಸಾಚಾ ಇದ್ರೆ ಹೇಳ್ಬಿಡಿ, ನಾವು ನಿಮ್ಗೆ ಕರ್ನಾಟಕದಲ್ಲಿ ಕರೆದು ಸನ್ಮಾನ ಮಾಡ್ತೀವಿ ಅಂತ ಹೇಳಿ. ಮೋದಿ ಅವ್ರ ಬಗ್ಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕಕ್ಕೂ ಕಾಂಗ್ರೆಸ್ನ ವರಿಷ್ಠರಿಗೂ ಇಲ್ಲ, ಸಿದ್ದರಾಮಯ್ಯನವರಿಗೂ ಇಲ್ಲ, ರಾಜ್ಯದ ವರಿಷ್ಠರಿಗೂ ಇಲ್ಲ. ನೀವು ಮಾಡಿದ ಪಾಪ ಕರ್ಮಕಾಂಡಗಳನ್ನ ಹೊಗಳಕ್ ಬರ್ಬೇಕು ಇಲ್ಲಿಗೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಬಿಜೆಪಿ ನಾಯಕರು ರೇಣುಕಾಚಾರ್ಯ ಅವರಿದ್ದಾರೆ. ಸರ್ ನಮಸ್ಕಾರ. ಈಗ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಿ ರಾಜೀನಾಮೆಗಾಗಿ, ಆದ್ರೆ ನಾವು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆಯ್ತು, ತಪ್ಪು ಮಾಡಿಲ್ಲ ಅಂದ್ರೆ ರಾಜಭವನ ಬಗ್ಗೆ ನೀವು ಅಗೌರವ ರಾಜ್ಯಪಾಲರ ಬಗ್ಗೆ ಅಗೌರವ ಮಾತಾಡ್ತೀರಿ. ರಾಜಭವನ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ದುರ್ಬಳಕೆ ಮಾಡಿಕೊಂಡಿಲ್ಲ. ಯಾವ ಸಾಮಾಜಿಕ ಕಾರ್ಯಕರ್ತರು 3 ಜನ ದೂರು ಕೊಟ್ಟರು, ರಾಜ್ಯಪಾಲರು ಏನಂತ ಕೊಟ್ಟರು? ತನಿಖೆಗೆ ಆದೇಶ ಕೊಟ್ಟರು. ದೂರು ಕೊಟ್ಟ ತನಿಖೆ ಮಾಡಬಾರ್ದಾ? ಆಯಿತು, ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಒಂದು ಕಡೆ ಸ್ಟೇ ಕೇಳ್ತೀರಿ, ತನಿಖೆನೇ ಆಗಬಾರ್ದು, ಇನ್ನೊಂದು ಕಡೆ ಕೇಸ್ ಖುಲಾಸೆ ಮಾಡ್ಬೇಕಂತ ಹೇಳ್ತೀರಿ. ಅರೆ, ತನಿಖೆ ದೂರು ಕೊಟ್ಟಾಗ ಪೊಲೀಸ್ ಠಾಣೆ ದೂರು ಕೊಟ್ಟರೆ ಏನು ಮಾಡ್ತಾರೆ? FIR ಹಾಕ್ತಾರೆ, ತನಿಖೆ ಮಾಡಿರಿ ಅಂತಾರೆ. ಆಯಿತು, ರಾಜಭವನ ಬಗ್ಗೆ ಅಗೌರವ ಮಾತಾಡಿರಿ, ರಾಜ್ಯಪಾಲರ ಬಗ್ಗೆ ಅಗೌರವ ಮಾತಾಡಿರಿ. ಈಗ ಹೇಳ್ತೀರಿ ಕೋರ್ಟ್ ಬಗ್ಗೆ. ಒಂದು ಕಡೆ ಉಚ್ಚ ನ್ಯಾಯಾಲಯ ನಿಮ್ಮ ವಿರುದ್ಧವಾಗಿ ಇದು ತನಿಖೆಗೆ ಸೂಕ್ತ, ಮುಖ್ಯಮಂತ್ರಿ ಕುಟುಂಬ ಸದಸ್ಯರು ಫಲಾನುಭವಿಗಳು ಅಂತ ಹೇಳಿದರೆ, ಜನಪ್ರತಿನಿಧಿಗಳ ಕೋರ್ಟು ಲೋಕಾಯುಕ್ತದಲ್ಲಿ FIR ಮಾಡಿದ ತಕ್ಷಣ ಅಂತ ಹೇಳಿದರೆ ಮೊದಲು ರಾಜೀನಾಮೆ ಕೊಡಬೇಕಲ್ಲ. ನಾವು ಹೇಳ್ತೀವಿ ಒಂದು ನಿಮಿಷದ ಕುರ್ಚಿಯಲ್ಲಿ ಕೂರೋಕ್ಕೆ ನಿಮಗೆ ನೈತಿಕತೆ ಇಲ್ಲ. ನೈತಿಕತೆ ಪ್ರಶ್ನೆ ಬಂದಾಗ ಏನು ಮಾತಾಡ್ತೀವಿ? ಕಾಂಗ್ರೆಸ್ ವರಿಷ್ಠರು ಮೊದಲು ರಾಜೀನಾಮೆ ಪಡಿಸಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯನವರು ಮೋದಿಯವರು ಹೇಳಿದಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಮೋದಿಯವರೇ, ನಿಮ್ಮ ಬಿಜೆಪಿಯಲ್ಲಿ ಯಾರಾದರೂ ಸಾಚಾ ಇದ್ದರೆ ಹೇಳಿಬಿಡಿ, ನಾವು ನಿಮಗೆ ಕರ್ನಾಟಕದಲ್ಲಿ ಕರೆದು ಸನ್ಮಾನ ಮಾಡ್ತೀವಿ ಅಂತ ಹೇಳಿ. ಮೋದಿಯವ್ರ ಬಗ್ಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕಕ್ಕೂ ಕಾಂಗ್ರೆಸ್ಸಿನ ವರಿಷ್ಠರಿಗೂ ಇಲ್ಲ, ಸಿದ್ದರಾಮಯ್ಯನವರಿಗೂ ಇಲ್ಲ, ರಾಜ್ಯದ ವರಿಷ್ಠರಿಗೂ ಇಲ್ಲ. ನೀವು ಮಾಡಿದ ಪಾಪ ಕರ್ಮಕಾಂಡಗಳನ್ನು ಹೊಗಳಕ್ಕೆ ಬರ್ಬೇಕು ಇಲ್ಲಿಗೆ. ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ನೈತಿಕತೆ ಪ್ರಶ್ನೆ ತಕ್ಷಣ ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯ ಮಾಡ್ತೀವಿ. ಇದು ರೇಣುಕಾಚಾರ್ಯ ಅವರ ಮಾತು. ನೈತಿಕ ಜವಾಬ್ದಾರಿಯನ್ನು ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ರಾಮ್ ಬಡ್ಗೇರ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.